ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೀಯ ಪ್ರಸಾದನವು ಅಷ್ಟಗಳನ್ನು ದುಡಿವೆನ ಸೃಷ್ಟಿ ನಿಯಮದೊಳಗವನ್ನು ಹೋಗಿ ತುಳುವ ಯೋಗಿಯ ನೋಡಲ್ಲಿ ತುಳುವ ಯೋಗಿಯ ನೋಡಲ್ಲಿ ಬನ್ನಿ ಅಪ್ಪ, ಇಷ್ಟೊತ್ತಾದ್ರೂ ಕೆಲಸ ಮಾಡ್ತಾನೆ ಇದ್ದೀರಲ್ಲ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಂತರ ಕೆಲಸ ಮಾಡ್ಬೋದಲ್ಲ. ಬಾ ಮಗಳೇ ಸೀತಾ, ಈಗ ಬಂದೆ ನಮ್ಮ. ಹೌದಪ್ಪ, ಈಗ ತಾನೇ ಬಂದೆ. ಇಂದು ಬುತ್ತಿಯ ತರಲಾರದೆ ಹಾಗೆ ಬಂದು ಬಿಟ್ಟಿಯಲ್ಲಮ್ಮ, ಬರೆಗಾಯಲ್ಲಿ ಬುತ್ತಿ ತರಲಿಲ್ಲವಾ ಇವತ್ತು? ಬುತ್ತಿ ತಂದಿದ್ದೀಯಪ್ಪ, ಆದರೆ ಎನ್ನುವ ನುಟ್ಟಿಸರು ಯಾಕ ಸೀತಾ? ನಾನು ದಾರಿಯಲ್ಲಿ ಬರಬೇಕಾದ್ರೆ ಆ ಜಮೀನ್ದಾರ ನನ್ನ ಜೊತೆ ನಡೆದುಕೊಂಡ ಕೆಟ್ಟ ಘಟನೆಯನ್ನ ನನ್ನ ತಂದೆ ಮುಂದೆ ನಾನು ಹೇಳ ಬೇಡ ಬೇಡ, ಯಾಕೆಂದ್ರೆ ಆ ಜಮೀನ್ದಾರಿಗೂ ನಮಗೂ ಯಾವಾಗ್ಲೂ ವಿರಸವ ಇದ್ದೇ ಇದೆ. ಮೊನ್ನೆ ನಮ್ಮ ಕುರಿಗಳನ್ನ ಕಟ್ಟಿ ಹಾಕಿದ್ದಕ್ಕೆ ನನ್ನ ರಾಯನ ರಕ್ತದ ಓಕಳಿಯನ್ನೇ ಆಡ್ತಾ ಇದ್ದಾರೆ. ಇಲ್ಲ, ನನ್ನನಿಗೆ ನಮ್ಮ ಅಪ್ಪನಿಗೆ ಈ ವಿಷಯ ನಾನು ತಿಳಿಸಬಾರ್ದು. ಸಮಯ ಬಂದಾಗ ತಿಳಿಸಿದ್ರಾಯ್ತು. ಕೂಕಲಾಗಿ ನಿಂತು ಬಿಟ್ಟು ಏನಾಯ್ತು ಹೇಳಮ್ಮ? ಏನಿಲ್ಲಪ್ಪ, ಬುತ್ತಿ ಕಟ್ಕೊಂಡು ಬರ್ತಾ ಇದ್ನ ಅಪ್ಪ. ದಾರಿಯಲ್ಲಿ ಬರ್ಬೇಕಾದ್ರೆ ಗೋಳಿ ಒಂದು ಬೆನ್ನಟ್ಟಿ ಬಂತಪ್ಪ. ಅದರಿಂದ ತಪ್ಪಿಸ್ಕೊಂಡು ಬರ್ಬೇಕು ಅಂದ್ರೆ ನೆಲಕ್ಕೆ ಬಿದ್ದು ಬುತ್ತಿ ಎಲ್ಲ ಮಣ್ಪಾಲಾಗಿ ಹೋಗಪ್ಪ. ಮಗಳೇ ಸೀತಾ, ದಾರಿ ಹಿಡ್ದ ನೋಡ್ಕೊಂಡು ಬರಬಾರ್ದಿತ್ತ ನಮ್ಮ. ಮನೆಗೆ ಹೋಗಿ ಊಟ ಮಾಡಿದ್ರಾಯ್ತು, ನಡೆಯಮ್ಮ. ಆಯ್ತಪ್ಪ. ಅಪ್ಪ, ತಂದೆ ಮಗಳು ಇಬ್ಬರು ನಿಮ್ಮ ತಲೆ ಮೇಲೆ ಆಕಾಶ ಬಿದ್ದಂತೆ ಮಾತನಾಡುತ್ತಿರಲ್ಲ, ಏನದು? ಏನಿಲ್ಲಪ್ಪ ರಾಯಣ್ಣ, ಈ ವರ್ಷ ಬರುವ ದೀಪಾವಳಿಗೆ ನಿನ್ನ ತಂಗಿಗೆ ಬಂಗಾರದ ಸರ ಬೇಕತ್ತಪ್ಪ. ಬಂಗಾರದ ಸರ ಬೇಕತ್ತು. ಬಂಗಾರದ ಸರ ಅಷ್ಟ ಯಾಕಪ್ಪ? ಬಂಗಾರದ ಅಂಗಡಿನೇ ಖರೀದಿ ಮಾಡಿ ಕೊಡಬಲಿ ನನ್ನ ಮುದ್ದು ತಂಗಿಗೆ. ಹಾ, ಬಂಗಾರದ ವಿಷಯ ಇರಲಿ, ಊಟ ಮಾಡೋಣ ನಡೀರಪ್ಪ. ಅಣ್ಣ, ನಾನು ಬುತ್ತಿ ಕಟ್ಕೊಂಡು ಬಂದಿಲ್ಲ ಅಣ್ಣ. ಮನೆಗೆ ಹೋಗಿ ಊಟ ಮಾಡುವಂತೆ ಬಾ ಅಣ್ಣ. ತಂಗಿ, ತಮಾಷೆ ಮಾಡಬೇಡಮ್ಮ, ನನಗೆ ತುಂಬಾ ಹಸುವಾಗಿದೆ. ನಾನು ಊಟ ಮಾಡಿ ಕುರಿಗೆ ಹೋಗ್ಬೇಕು. ಊಟಕ್ಕೆ ಬೇಗನೆ ನೀಡಮ್ಮ. ತಮಾಷೆ ಅಲ್ಲ ರಾಯಣ್ಣ, ತಮಾಷೆ ಅಲ್ಲ. ನಿನ್ನ ತಂಗಿಯ ಬುತ್ತಿಯ ತರುವ ದಾರಿಯಲ್ಲಿ ನಮ್ಮೂರ ಗೂಳಿವನ್ನು ಅಟ್ಟಿಸಿಕೊಂಡು ಬತ್ತಪ್ಪ. ಗೂಳಿವನ್ನು ನೋಡಿ ದಾರಿ ಹಿಡಿದ ಗಾಬರಾಗಿ ಓಡುವ ಬರುವ ದಾರಿಯಲ್ಲಿ ಬುತ್ತಿಯನ್ನು ಅಲ್ಲೇ ಚೆಲ್ಲಿ ಬಂದಿದ್ದಾಳಪ್ಪ, ಬಿಟ್ಟು ಬಂದಿದ್ದಾಳೆ. ಸುಳ್ಳು ಅಪ್ಪ, ಸುಳ್ಳು. ನೀವು ಆಡುವ ಮಾತು ಸುಳ್ಳು. ಈ ನಿನ್ನ ಮಗನ ಸಮಾಧಾನಗೋಸ್ಕರಕ್ಕಾಗಿ ನೀವಿಬ್ಬರು ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಿ. ದಾರಿಯಲ್ಲಿ ತಂಗಿ ಬುತ್ತಿ ತರುವಾಗ ಏನೋ ಕೆಟ್ಟ ಘಟನೆ ನಡೆದಿರಬೇಕು, ಅದನ್ನ ನನ್ನಿಂದ ಮುಚ್ಚಿಡ್ತಾ ಇದ್ರಿ. ರಾಯಣ್ಣ, ಏನು ಮಾತನಾಡುತ್ತಿದ್ಯಪ್ಪ? ನಿಜವನ್ನೇ ಮಾತನಾಡುತ್ತಿದ್ದೇನಪ್ಪ, ನಿಜವನ್ನೇ ಮಾತನಾಡುತ್ತಿದ್ದೇನೆ. ನಮ್ಮೂರಿನ ಗೂಳಿಯೊಂದು ಹೋದ ಸೋಮವಾರ ಸವಾಲಿಗೆ ಹಚ್ಚಿ ಮಾರಿದರೆ, ಅಂಥದ್ರಲ್ಲಿ ಗೂಳಿಯೊಂದು ಅಂಟಿಸಿಕೊಂಡು ಬುತ್ತಿ ಕೆಡವಿತ್ತಂದರೆ ನಾ ಹೇಗೆ ನಂಬಲಪ್ಪ, ಹೇಗೆ ನಂಬಲಿ? ಹಾ, ಈ ಗೂಳಿವನ್ನು ಮಾರಿದ ವಿಷಯ ನನಗೆ ಗೊತ್ತಿರಲಿಲ್ಲಪ್ಪ. ನೀ ಹೇಳುವ ಮಾತವನ್ನು ನಿಜ ಅನಿಸ್ತದಪ್ಪ. ಏನಾಯ್ತು ಹೇಳಮ್ಮ, ಹೇಳು. ಅಪ್ಪ, ತಂಗಿ, ನೀ ನಿಜ ಸಂಗತಿ ಹೇಳದಿದ್ದರೆ ನೀ ನನ್ನ ರಾಯನ ಮೇಲೆ ಆಣೆಯಾಗಿದೆ. ಸಂಕೋಚ ಇಲ್ಲದ ಹೇಳಮ್ಮ ಸೀತಾ, ಸಂಕೋಚ ಇಲ್ಲದ ಹೇಳು. ಅಣ್ಣ, ಯಾವ ಬಾಯಿಂದ ಕೇಳಿ ಅಣ್ಣ, ನಾನು ಯಾವ ಬಾಯಿಂದ ಕೇಳಿ? ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಆ ಜಮೀನ್ದಾರ ನನಗೆ ಬಾಯಿಗೆ ಬಂದಂತೆ ಮಾತಾಡಿದ್ದಲ್ಲದೆ ನನ್ನ ಶೀಲವನ್ನೇ ಹಾಳು ಮಾಡ್ಲಿಕ್ಕೆ ಬಂದಿದ್ದ ಅಣ್ಣ. ಇದನ್ನೇನು ಹೇಳಿದೆ ತಂಗಿ? ನನ್ನ ಹೃದಯದಲ್ಲಿ ಪ್ರಳಯಾಗ್ನೇ ಜ್ವಾಲೆಯ ಮಾತನ್ನು, ಹಿಂಡು ಕುರಿಗಳ ಹಾಲು ಕುಡಿದು
ಗಂಡು ಹುಲಿ ಅನಿಸಿಕೊಂಡಿರುವ ಈ ರಾಯಣ್ಣನ ತಂಗಿ ಮೇಲೆ ಕೈ ಮಾಡಿದನೆಂದರೆ ಈ ರಾಯಣ್ಣ ಇದ್ದು ಸತ್ತಂತೆ ತಂಗಿ, ಇದ್ದು ಸತ್ತಂತೆ. ಅಪ್ಪ ಬೇಗ ಹೇಳಪ್ಪ, ಆ ಜಮೀನುದಾರನು ಏನು ಮಾಡಲಿ? ರಾಯಣ್ಣ, ನಾ ಹೇಳುವ ಮಾತು ಸ್ವಲ್ಪ ಕೇಳಪ್ಪ. ಊರಾಗ 4 ಮಂದಿ ಹಿರಿಯರನ್ನ ಕುಡಿಸಿ ಪಂಚಾಯತಿ ಕಟ್ಟಿಗೆ ಏರಿಸಿ ಒಂದು ವಿಚಾರವನ್ನು ಮಾಡಿ ತೀರ್ಮಾನಕ್ಕೆ ಇದ್ರೆ ಬಂದೇ ಬರುನು ರಾಯಣ್ಣ, ಬಂದೇ ಬರುನು. ಹೇಗೆ ಸಮಾನ ತಂದುಕೊಳ್ಳಲಪ್ಪ, ಹೇಗೆ ಸಮಾನ ತಂದುಕೊಳ್ಳಲಿ? ನನ್ನ ರಕ್ತ ಕಥಕಥನೆ ಕುದುತ್ತದೆ, ಸೇಡು ಉಕ್ಕುತ್ತದೆ, ರೋಷ ಸಿಡಿದದ್ದು ಹೊರಬರುತ್ತದೆ. ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ ಆ ಕಟುಕನ ಕಣ್ಣು ಕಿತ್ತು ಅವನ ನರನಾಡಿಗಳನ್ನು ಕತ್ತರಿಸಿ ಲೇ ಮಗನ ಜಮೀನುದಾರ, ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿ ನಿನ್ನ ಸಾವಿನ ಗುಂಡಿಗೆ ನೀನೇ ತೋಡಿಕೊಂಡೆ. ಇನ್ನು ಮುಂದೆ ನೀ ಪಾತಾಳದಲ್ಲಿ ಅಡಗಿ ಕುಳಿತರು ನಿನ್ನನ್ನು ಹೊರಗೆ ತಂದು ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸದೆ ಬಿಡಲಾರೆ. ರಾಯಣ್ಣ, ಅದನ್ನೆಲ್ಲ ನಾನು ವಿಚಾರಿಸಿಕೊಳ್ತೀನಪ್ಪ, ನೀ ಸುಮ್ಮನೆ ನಿಂತುಕೊಳ್ಳಪ್ಪ. ನೀನೇನು ವಿಚಾರ ಮಾಡೋದು ಬೇಡಪ್ಪ, ಅದನ್ನು ನಾನೇ ವಿಚಾರಿಸುತ್ತೇನೆ. ಅಣ್ಣ, ಅಪ್ಪ ಹೇಳುವ ಮಾತನ್ನ ಸ್ವಲ್ಪ ಕೇಳಣ್ಣ. ಯಾರ ಮಾತ ಹೇಳಿದರೂ ಕೇಳುವಷ್ಟು ತಾಳ್ಮೆ ಇಲ್ಲ ತಂಗಿ. ಆ ಜಮೀನುದಾರರ ದೇಹವನ್ನು ವಿಭಾಗ ಮಾಡಿ ಅವನ ನೆತ್ತಿ ಬಿಸಿ ರಕ್ತ ಕುಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬೇಡಣ್ಣ, ಬೇಡ. ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡಣ್ಣ. ಯಾಕೆಂದ್ರೆ ಅವರು ಶ್ರೀಮಂತರು, ನಾವು ಬಡವರು ಅಣ್ಣ. ಅವರನ್ನ ಎದುರು ಹಾಕಿಕೊಂಡ್ರೆ ಮುಂದೆ ಏನಾಗುತ್ತೋ ಅನ್ನುವ ಭಯ ಅಣ್ಣ ನನಗೆ. ಬಿಟ್ಬಿಡಣ್ಣ ಇಲ್ಲಿಗೆ. ಇದು ಅಂತ ಹೇಳಿತನದ ಮಾತನಾಡಿದ ತಂಗಿ ಈ ನಿನ್ನ ರಾಯಣ್ಣನಿಗೆ. ಇದನ್ನು ಇಲ್ಲಿಗೆ ಬಿಟ್ಟರೆ ನಾಳೆ ನಿನ್ನ ಬಂದು ಹೊತ್ತುಕೊಂಡು ಹೋಗುತ್ತಾನೆ. ಅದನ್ನು ನೋಡಿ ಕೈಲಾಗದ ಹೇಡಿಯಂತೆ ಕೈ ಕಟ್ಟಿ ಕುಳಿತುಕೊಳ್ಳಬೇಕೆ? ಅದೆಂದು ಈ ರಾಯಣ್ಣ ಜೀವಮಾನದಲ್ಲಿ ಬಂದಿಲ್ಲ, ಮುಂದೆ ಕೂಡ ಬರುವುದೇ ಇಲ್ಲ. ಲೇ ಹೇಳಿ ನನ್ನ ಮಗನ ಜಮೀನುದಾರ, ಈಗ ಬರುತ್ತೇನೆ ನಿನ್ನ ರುಂಡವನ್ನು ಕಡಿದು ಕಸದ ಬುಟ್ಟಿಗೆ ಹಾಕಲು. ರಾಯಣ್ಣ ನಿಲ್ಲು. ಆ ಜಮೀನ್ದಾರನ ಜೋಡಿ ನಾನಾದರೂ ಮಾತನಾಡಿ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೀನಪ್ಪ, ಸಮಾಧಾನ ತಂದಿಕೋ. ತಿದ್ದಿ ಬುದ್ಧಿ ಹೇಳಲು ಇದೇನು ದಾಪಾರಿ ವಿಗಾರಪ್ಪ, ಇದು ಕಲಿಯುಗ. ಈ ಯುಗದಲ್ಲಿ ತಿದ್ದಿ ಬುದ್ಧಿ ಹೇಳೋದಕ್ಕಿಂತ ಒಂದು ಬುದ್ಧಿ ಕಲಿಸಿದರೆ ಅಂತ ಬಂಡ ಶ್ರೀಮಂತರು ದಾರಿಗೆ ಬರುವರು. ಲೇ ಜಮೀನುದಾರ, ನಿನ್ನ ಸೇಡು ನನ್ನ ಮೇಲೆ ಇದ್ದರೆ, ನನ್ನನ್ನು ಕಡಿದು ಹೆಡಿಗೆ ತುಂಬಿದರೆ ಸಂತೋಷವಿತ್ತು. ಆದರೆ ನನ್ನ ತಂಗಿ ಮೇಲೆ ಕಣ್ಣು ಹಾಕಿದ ಅಂದರೆ ಇವತ್ತು ಆ ಜಮೀನುದಾರ ಇರಬೇಕು ಒಂದು, ಇಲ್ಲ ಈ ರಾಯಣ್ಣ ಇರಬೇಕು ಒಂದು. ನೋಡು ರಾಯಣ್ಣ, ಆ ಜಮೀನ್ದಾರನ ಅಂದರೆ ಹಿಂಡು ಹುಲಿಗೊಳಗ ಒಂದು ಗಂಡು ಹುಲಿ ಇದ್ದಂತಪ್ಪ, ಗಂಡು ಹುಲಿ ಇದ್ದಂತೆ. ಈ ಸಮಯದಲ್ಲಿ ಅವನು ತಡೆಯುವುದು ಅಷ್ಟು ಸುಲಭವಲ್ಲಪ್ಪ, ಸುಲಭವಲ್ಲ. ಸಮಯ ನೋಡಿ ತಡದರ ಇತ್ತಪ್ಪ. ಆ ಜಮೀನುದಾರ ಒಬ್ಬ ಹಿಂಡು ಹುಲಿ ಒಳಗೆ ಗಂಡು ಹುಲಿ ಆದರೆ ಅಂತ ಬಂಡ ಜಮೀನುದಾರರು ಸಾವಿರಾರು ಸೂರರು ಬಂದರು. ಅವರ ಎದೆ ಬಗೆದು ಬಿಸಿ ರಕ್ತವನ್ನು ಕುಡಿದು ಅವನ ರುಂಡವನ್ನು ನನ್ನ ಪಾದಕ್ಕೆ ಅರ್ಪಿಸಿದರೆ ನನ್ನ ಹೆಸರು ಹಾಲು ಮತದ ಹುಲಿನೇ ಅಲ್ಲ. ಅಪ್ಪ ಬರ್ತೀನಿ, ಆ ಜಮೀನ್ದಾರ ರುಂಡ ತರ್ತೀನಿ. ಅಪ್ಪ, ನನ್ನ ಮದ್ದೆ ಮುಂಗೋಪಿ ಎಲ್ಲಿ ಯಾವ್ದಾದ್ರೂ ಅನಾಹುತಕ್ಕೆ ಗುರಿ ಆಗ್ತಾನೆ ಎನ್ನುವ ಭಯ ಹುಟ್ಟಿದೆಯಪ್ಪ ನನಗೆ. ಆ ಲಕ್ಷ್ಮೀ ದೇವಿ ಅನುಗ್ರಹ ಹೆಂಗೈತೆ ಹಂಗೆ ಆಗಲ್ಲಮ್ಮ. ನಡೆ, ನಾವು ಒಳಗೆ ಹೋಗೋಣ. ಬಾಪ